ಇಲ್ಲ. ಹಾ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿ ತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಇಂದ್ರ ಉವಾಚ ಪ್ರತ್ಯಾನೀತಾಃ ಪರಮಾ ಭವತಾ ತ್ರಾಯತಾನಃ ಸ್ವಭಾಗಾಃ ದೈತ್ಯಾಕ್ರಾಂತಂ ಹೃದಯ ಕಮಲಂ ಅಗ್ರಹಂ ತತ್ಯಬೋಧಿ ಕಾಲಗ್ರಸ್ತಂ ಕಿಯದಿದಮಹೋ ನಾಥ ಶುಶ್ರೂಷತಾಂ ಮೇ ಮುಕ್ತಿಸ್ತೇಷಾಂ ನಹಿ ಬಹುಮತ ನಾರಸಿಂಹಾಪರೈಃ ಕಿಂ. ಇಂದ್ರ ಭಗವಂತನನ್ನ ಸ್ತುತಿ ಮಾಡ್ತಾನೆ, ಹೇ ಸರ್ವೋತ್ತಮನೇ, ನೀನು ನಮಗೆ ರಕ್ಷಾ ಕವಚವಾಗಿ ಯಜ್ಞ ಭಾಗಗಳನ್ನೆಲ್ಲ ಮರಳಿ ನಮ್ಮ ಕೈಗೆ ಸಿಗುವಂತೆ ಮಾಡಿದ್ದಿ. ಈ ಹಿರಣ್ಯಕಶಿಪು ಏನ್ ಮಾಡಿದ್ದ ಅಂದ್ರೆ, ದೇವತೆಗಳಿಗೆ ಸಿಗಬೇಕಾದ ಯಜ್ಞ ಭಾಗವನ್ನ ತಪ್ಪಿಸಿ ಆಯಾ ಹೆಸರುಗಳಿಂದ, ದೇವತೆಗಳ ಹೆಸರಿನಿಂದ ದೈತ್ಯರನ್ನೇ ನಿಲ್ಲಿಸಿದ್ದ. ಅಗ್ನಯೇ ಸ್ವಾಹ ಅಂತ ನಾವು ಅಗ್ನಿ ಸ್ವಾಹ ಅಂತ ಕೊಟ್ರೆ, ಅಗ್ನಿ ಹೆಸರಿನಲ್ಲಿ ಅಲ್ಲಿ ಅಗ್ನಿ ಬರುವುದಿಲ್ಲ, ಅಗ್ನಿಯ ಹೆಸರಿನೊಬ್ಬ ರಾಕ್ಷಸ ಬಂದು ಅದನ್ನು ತಗೊಂಡು ಹೋಗ್ತಿದ್ದ. ವಾಯವೇ ಸ್ವಾಹ ಅಂದ್ರೆ ವಾಯು ಬರ್ಲಿಕ್ಕೆ ಅವಕಾಶವೇ ಇಲ್ಲ. ವಾಯುವಿನ ಹೆಸರಿನಲ್ಲಿ ಒಬ್ಬ ರಾಕ್ಷಸ ಇರ್ತಾನೆ, ಅವನ ಅಡ್ರೆಸ್ ಚೇಂಜ್ ಮಾಡಿ ಈ ನೋಯಾ ಅಂತ ಒಂದು ಕಂಪನಿ ಇದ್ದಿದ್ರೆ ನೋಕಯಾ ಅಂತ ಇನ್ನೊಂದು ಹೆಸರನ್ನ ತಗೊಂಡು ಅದೇ ತರದ ಮಾಡೆಲ್ ನಲ್ಲಿ ಬೇರೆ ಫೋನ್ ಅನ್ನು, ಬೇರೆ ಆಡಿಡಾಸ್ ಅಂತಿರುತ್ತೆ, ಅಲ್ಲಿ ADDIDAS ಅಂತಿದ್ರೆ ಇವನು ADIDAS ಅಷ್ಟರಲ್ಲೇ ಆ ಹೆಸರನ್ನ ಚೂರು ಬದಲಿಸಿ ತಮ್ಮ ತಮ್ಮ ಬೇಳೆ ಬೇಯಿಸ್ಕೊಳ್ಳುವಂತ ಕಂಪನಿಗಳು ಇರ್ತಾವಲ್ಲ, ಅದೇ ಕಾಪಿ ಮಾಡ್ಕೊಂಡಿದೆ ಇನ್ನೊಂದು ಕಂಪನಿಗಳು. ಹಾಗೆ ದೇವತೆಗಳ ಹೆಸರಿನಲ್ಲಿ ದೈತ್ಯರು ಬೋಗಸ್ ಕಂಪನಿಗಳನ್ನ ತೆಗೆದು ನಾವು ಕೊಡುವಂತಹ ಆಹುತಿಗಳನ್ನ ಸೀದಾ ಅವರ ಕಂಪೌಂಡಿಗೆ, ಅವರ ಅಕೌಂಟಿಗೆ ಹಾಕೊಂಡ್ಬಿಡ್ತಾರೆ. ಆಗ ದೇವತೆಗಳಿಗೆ ಏನೂ ಸಿಗಲ್ಲ. ನೀನು ಈ ದೈತ್ಯನನ್ನ ಸಂಹಾರ ಮಾಡಿ ನಕಲಿ ಕಂಪನಿಗಳನ್ನೆಲ್ಲ, ನಕಲಿ NGOಗಳನ್ನೆಲ್ಲ, ನಕಲಿ ದುಡ್ಡು ಎಲ್ಲೆಲ್ಲೋ ಯಾವ್ಯಾವುದೋ ರೀತಿಯಲ್ಲಿ ದೇಶದೊಳಗೆ ಬರ್ತಾ ಇದ್ದದ್ದನ್ನೆಲ್ಲ ನಿಗ್ರಹಿಸಿ ಬಿಟ್ಟೆ ಅಂತ ಯಜ್ಞ ಭಾಗಗಳನ್ನ ನೀನು ಮರಳಿ ವಾಪಸ್ ನಮಗೆ ತಂದು ಕೊಡಿಸಿದೆ. ಸ್ವಭಾಗಾಹ ತ್ವಯಾ ತ್ರಾಯತ, ನಮಗೆ ಸ್ವಭಾಗಗಳನ್ನ, ನಮಗೆ ಸಂಬಂಧಪಟ್ಟ ಯಜ್ಞದ ಭೋಗಗಳನ್ನ ನೀನು ಮರಳಿಸಿ ಕೊಟ್ಟಿರುವೆ. ದೈತ್ಯಾಕ್ರಾಂತಂ ಹೃದಯ ಕಮಲಂ ತದ್ಗೃಹಂ ಪ್ರತ್ಯಬೋಧಿ. ಅಷ್ಟೇ ಅಲ್ಲ, ನಮ್ಮ ದೊಡ್ಡ ಒಂದು ಭಾವನೆ ಏನು ಅಂದ್ರೆ, ಹೃದಯ ಕಮಲದಲ್ಲಿ ನಿನ್ನನ್ನು ಇರಿಸ್ಬೇಕು ಅಂತ ನಾವು ತುಂಬಾ ಶ್ರಮ ಪಡ್ತಾ ಇದ್ವಿ. ನೀನಿದ್ರೆ ಮಾತ್ರ ನಮ್ಮ ಹೃದಯ ಕಮಲ ಅರಳ್ತಾ ಇತ್ತು. ಆದ್ರೆ ಅದನ್ನ ಅರಳದಂತೆ ನಮ್ಮ ಬಾಗಿಲುಗಳನ್ನೆಲ್ಲ ಮುಚ್ಚಿ. ಹಾ ಹೇಳಿ, ಕಾಣಿಸ್ತಿಲ್ವಾ ಈಗ? ಅದೇನೋ ಮಿಸ್ ಆಯ್ತು. ಆಗ ಕಾಣಿಸ್ತಿತ್ತು, ಇದ್ದಕ್ಕಿದ್ದಕ್ ತಾನೇ ಬಂದಾಯ್ತಾ? ಸರಿ ಸರಿ. ದೈತ್ಯರ ಆಕ್ರಮಣಕ್ಕೆ ಒಳಗಾಗಿ ಹೃದಯ ಕಮಲ ಮುದುಡಿ ಹೋಗಿತ್ತು. ನಿನ್ನನ್ನ ಹೃದಯದಲ್ಲಿ ಧಾರಣೆ ಮಾಡ್ಲಿಕ್ಕೆ ನಮಗೆ ಅವಕಾಶವೇ ಇಲ್ಲದಂತೆ ರಾಕ್ಷಸ ಬೆದರಿಸಿ ನಮ್ಮನ್ನ ಮೂಲೆ ಪಾಲು ಮಾಡಿದ್ದ. ಆದ್ರೆ ನೀನು ಮತ್ತೆ ಆ ಹೃದಯ ಕಮಲವನ್ನು ಅರಳಿಸಿದ್ದಿ. ಅಷ್ಟೇ ಅಲ್ಲ, ಹೇ ನರಸಿಂಹ, ಹೇ ಒಡೆಯ,
ನಿನ್ನ ಶುಶ್ರೂಷೆ ಮಾಡುವವರಿಗೆ ಈ ಯಜ್ಞದಿಂದ ಏನೋ ಒಂದು ಪುಣ್ಯ ಸಿಗುತ್ತಲ್ಲ, ಅದು ಲೆಕ್ಕಕ್ಕೆ ಇಲ್ಲ. ಅದಕ್ಕಿಂತ ಹೆಚ್ಚಿನ ಪುಣ್ಯ ನಿನ್ನನ್ನು ಸೇವೆ ಮಾಡುವವರಿಗೆ ಸಿಗುತ್ತೆ. ಭಗವಂತನ ಪ್ರಜ್ಞೆ ಇದ್ದಾಗ ಏನು ಒಂದು ಫಲ ಸಿಗುತ್ತೋ ಅದು ಪ್ರಜ್ಞೆ ಇಲ್ಲದೆ ಎಷ್ಟು ದೊಡ್ಡ ಯಾಗ ಮಾಡಿದ್ರು ಕೂಡ ಅದು ಸುಮ್ಮನೆ ನೀರಲ್ಲಿ ಹೋಮ ಮಾಡದ ಹಾಗೆ. ಓಂ ಸ್ವಾಹ ಅಂತ ನೀರಿಗೆ ಹಾಕಿದ್ರೆ ಅದೇನು ಸುಡುತ್ತೆ, ಸೀದಾ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆ ನಿನ್ಗೆ ನಿನ್ನ ಎಚ್ಚರ ಇದ್ದು ನಾವು ಯಜ್ಞ ಮಾಡಿದ್ರೆ ಮಾತ್ರ ಅದು ಫಲ ಸಿಗುತ್ತೆ ಅನ್ನೋದನ್ನ ನೀನು ನಮಗೆ ಅಲ್ಪ ಕಾಲದಲ್ಲೇ ತೋರಿಸಿಕೊಟ್ಟೆ. ಯಾಕೆ ಅಂದ್ರೆ ಸ್ವರ್ಗದ ಫಲವಾಗಲಿ ಉಳಿದ ಲೋಕಗಳ ಫಲವಾಗಲಿ ಅದು ತಾತ್ಕಾಲಿಕ. ಕಾಲಗ್ರಸ್ತಂ ಕಿಯದಿದಂ ಅಹೋ. ಕಾಲಗ್ರಸ್ತವಾದಂತಹ ಸ್ವರ್ಗದ ದುಃಖ, ಉಳಿದ ಲೋಕಗಳ ಸೌಖ್ಯ ಎಷ್ಟು ಕಾಲ ಬಾಳುತ್ತೆ? ಕಾಲಗ್ರಸ್ತ ಅದು. ಅದಕ್ಕೆ ಕಾಲದ ಇದೆ, ಕಾಲನೇ ಇದೆ. ಅದಾದ್ಮೇಲೆ ಮತ್ತೆ ಯಥಾ ಪ್ರಕಾರ ಭೂಮಿಗೆ ಚಕ್ರದಲ್ಲಿ ಬರಲೇಬೇಕು. ಮತ್ತೆ ಪುಣ್ಯ ಸಂಪಾದಿಸುವುದು ಪಾಪ ಸಂಪಾದಿಸುವುದು ಚಕ್ರದಲ್ಲಿ ಸುತ್ತಾ ಇರ್ಬೇಕು. ತಲೆ ಸುತ್ತು ಬಂದ್ರು ಅವರು ಸುತ್ತ ಹಾಕುವುದನ್ನು ನಿಲ್ಲಿಸುವುದಿಲ್ಲ. ತಲೆ ಬಂದು ಇದ್ದೋದ್ರು ಅದೇ ಚಕ್ರದಲ್ಲಿ ಸುತ್ತಾ ಇರಬೇಕು. ಇದು ಸಂಸಾರದ ಅನಿವಾರ್ಯತೆ. ನಮಗೆ ತಲೆ ಸುತ್ತಿಸ್ಲಿಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾವು ತುಂಬಾ ಕಷ್ಟಪಟ್ಟು. ಆದ್ರೆ ನೀನು ತಲೆನೆಟ್ಟಗೆ ಮಾಡಿ ಶಾಶ್ವತವಾದ ಮುಕ್ತಿ ಫಲನ, ಮಹಾಫಲವನ್ನ ನನಗೆ ಸಿಗುವುದೇ ಇಲ್ವೋ ಏನೋ ಅನ್ನುವ ಭಯವನ್ನ ನೀನು ಪರಿಹಾರ ಮಾಡಿದ್ದಿ. ಕ್ಷಣಿಕ ಫಲಗಳನ್ನ ಅಪರೈಹಿ ಬಹುಮತಾ ಕಿಂ. ಉತ್ತಮವಾದ ಫಲ ಸಿಗಬೇಕಾದ್ರೆ ತಾತ್ಕಾಲಿಕವಾದ ಕ್ಷಣ ಸುಖಗಳಿಗೆ ಯಾಕೆ ಬುದ್ಧಿವಂತನಾದವನು ಮೊರೆ ಹೋಗ್ತಾನೆ, ಬೆನ್ನು ಬೀಳ್ತಾನೆ? ಅವನನ್ನ ತಿರಸ್ಕಾರ ಮಾಡಿ ನಿನ್ನ ಪಾದ ಕಮಲಗಳಲ್ಲಿ ತಲೆ ಇಟ್ಟು ಕಣ್ಣೀರು ಹಾಕಿ ಕಾಲನ್ನು ಹೊಡೆದ್ರಲ್ಲೇ ಸೌಖ್ಯ ಪಡ್ತಾನೆ ಹೊತ್ತು ಆ ಎತ್ತರದ ಸೌಖ್ಯ ಸಿಗುತ್ತೆ ಅಂತ ತಕ್ಷಣ ಅದರ ಬೆನ್ನ ಹಿಂದೆ ಓ ಆಹಾ ಅಂತ ಕೈ ನೀಡಿ ನೆರಳನ್ನ ಹಿಡಿಲಿಕ್ಕೆ ಹೋದ ಹಾಗೆ ಹುಚ್ಚನಂತೆ ತಿರುಗುವುದಿಲ್ಲ. ಇದು ನರಸಿಂಹನನ್ನ ಇಂದ್ರನ ಪೋರ್ಟ್ಫೋಲಿಯೋ ಏನು ಅಂದ್ರೆ ಯಜ್ಞ ಯಾಗಾದಿಗಳಲ್ಲಿ ದೇವತೆಗಳಿಗೆ ಸರಿಯಾಗಿ ಯಜ್ಞ ಭಾಗ ಸಿಗುತ್ತೆ ಸಿಗಲ್ಲ ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಮಾಡುವ ಕೆಲಸ. ರುದ್ರದೇವರು ಪ್ರಳಯ ಕಾಲದಲ್ಲಿ ಪ್ರಳಯದ ರೂಪವನ್ನ ಅನುಸಂಧಾನ ಮಾಡಿಕೊಂಡು ಜಗತ್ತನ್ನ ಮುಕ್ತಾಯಗೊಳಿಸುವಂತಹ ಶಕ್ತಿ. ಹಾಗಾಗಿ ಅವನು ಪ್ರಳಯ ಕಾಲದಲ್ಲಿ ತೋರಿಸ್ಬೇಕಾದ ರೂಪವನ್ನು ಈಗ ಯಾಕಪ್ಪ ತಾಳಿದ್ದಿ ನೀನು ಅಂತ ಕೇಳ್ತಾನೆ. ಇಂದ್ರದೇವ ಯಜ್ಞ ಭಾಗದಲ್ಲಿ ಕೈ ಸೇರದೆ ಹೋಗ್ತಾ ಇದ್ದದ್ದನ್ನ ನೀನು ಮತ್ತೆ ಕೊಟ್ಟೆ ಅಂದ್ರೆ ಅವರವರಿಗೆ ನರಸಿಂಹನಿಂದ ಏನು ಉಪಕಾರ ಆಯಿತು? ನೀವು ಮುಂದೆ ಈ ಒಂದು ಪಾಠನ್ನು ಇಟ್ಕೊಂಡು ಉಳಿದ ಸ್ತೋತ್ರಗಳನ್ನ ಗಮನಿಸ ಹೋಗಿ. ಆಗ ಆದ್ರೆ ಚತುರ್ಮುಖನ ಪ್ರಾರ್ಥನೆ ಗಮನಿಸಿ, ಅವನ್ ನನಗೆ ಏನಾದ್ರೂ ಉಪಕಾರ ಆಯ್ತು ಅಂತ ನೋಡಿದ್ದು ಇಲ್ಲ. ಅವನ್ ಬರೀ ಸ್ತೋತ್ರ ಮಾಡಿದ ಅಷ್ಟೇ. ಅಂದ್ರೆ ಇಡೀ ಜಗತ್ತಿನ ಎಲ್ಲಾ ಕಡೆ ವ್ಯಾಪ್ತವಾದ ನಿನ್ನ ರೂಪವನ್ನ ನಾನು ನೋಡಿ ಸಂತೋಷ ಪಡ್ತಾ ಇದ್ದೇನೆ. ನೀನು ಲೀಲೆಯಿಂದ ಈ ಜಗತ್ತಿನ ಎಲ್ಲಾ ಕಾರ್ಯಭಾರಗಳನ್ನ ನಡೆಸ್ತಿ, ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಇಡೀ ಸೃಷ್ಟಿಯಿಂದ ಕೊನೆಯ ತನಕದ ಪ್ರತಿ ಕ್ಷಣದ ಬಗ್ಗೆಯೂ ಅವನಿಗೆ ಎಚ್ಚರ ಇರುವುದ್ರಿಂದ ಆ ಎಚ್ಚರದಲ್ಲೇ ಆ ಚತುರ್ಮುಖನ ಪ್ರಾರ್ಥನೆ ಮುಕ್ತಾಯವಾಗುತ್ತೆ. ರುದ್ರದೇವನದ್ದು ಕೂಡ ಪ್ರಾರ್ಥನೆಯಲ್ಲಿ ಏನು ತನಗೆ ಬೇಕು ಬೇಡ ಅಂತ ಏನು ಕೇಳಲಿಲ್ಲ. ಆದ್ರೆ ಪ್ರಳಯ ಕಾಲದ ರೂಪವನ್ನು ಈಗ ಯಾಕೆ ಧರಿಸಿದ್ದಿ ಅಂತ ಕೇಳುವ ಮೂಲಕ ತನಗೆ ಪ್ರಳಯ ಕಾಲದ ಜವಾಬ್ದಾರಿ ಇದೆ ಅನ್ನೋದನ್ನು ತೋರಿಸಿದ. ಯಜ್ಞ ಭಾಗಗಳ ಬಗ್ಗೆ ಮಾತಾಡ್ತಾ ಯಜ್ಞ ಭಾಗದಲ್ಲಿ ನನಗಿರುವ ಜವಾಬ್ದಾರಿಯನ್ನ ತಡೆಯಾಗಿ ನಿಂತಿದ್ದ ಹಿರಣ್ಯಕಶಿಪುವನ್ನ ಕೊಂದು ಮತ್ತೆ ಧ್ಯಾನ ಯಜ್ಞ ಪೂಜೆ ಅನುಷ್ಠಾನ ಆಚರಣೆಗಳು ತಪಸ್ಸುಗಳಿಗೆ ನೀನು ಮರಳಿ ದಾರಿಯನ್ನ ತೆರೆದು ತೋರಿಸಿರುವೆ ಅಂತ ಅದನ್ನ ಹೇಳಿದ. ಋಷಯ ಊಚುಹು. ಮುಂದೆ ಮಾತಾಡ್ತಾ ಇದ್ದಾರೆ. ತ್ವಮ್ನಸ್ತಪಃ ಪರಮಮಾತ್ಥ ಯದಾತ್ಮ ತೇಜೋ ಏನೇದಮಾದಿ ಪುರುಷಾತ್ಮಕತಂ ಸಮಸ್ತಂ ತದ್ವಿಪಯುಕ್ತಮುನಾದ್ಯ ಶರಣ್ಯಪಾಲ ರಕ್ಷಾಗೃಹೀತ ವಪುಷ ಪುನರನ್ವಮಂಸ್ಥಾಃ. ಋಷಿಗಳು ಪ್ರಾರ್ಥನೆ ಮಾಡ್ತಾರೆ, ಓ ಆದಿಪುರುಷನೇ, ಎಲ್ಲರಿಗಿಂತ ಮೊದಲು ಕಣ್ಣು ಬಿಟ್ಟವನೇ, ಶರಣಾಗತ ರಕ್ಷಕನೇ, ನೀನೇ ರಕ್ಷಕ ಅಂತ ಯಾರಾದ್ರೂ ಬೇಡಿ ಬಂದು ಕಾಲ ಬುಡಕ್ಕೆ ಬಿದ್ರೆ ತೋಳನ್ನ ಹಿಡಿದೆತ್ತಿ ಅಪ್ಪಿಕೊಂಡು ಬೆದರಬೇಡಿ, ನಾನಿರುವೆ ನಿಮ್ಮ ರಕ್ಷಣೆಗಾಗಿ, ಕಾಪಿಡುವುದಕ್ಕಾಗಿ ನಾನು ನಿಮಗಾಗಿ ಕಾಯ್ತಾ ಇದ್ದೇನೆ ಹೊರತು ನೀವು ನಮಗೆ ಯಾರೂ ಇಲ್ಲ ಅಂತ ಭಯ ಪಡಬೇಕಾದ ಅಗತ್ಯ ಇಲ್ಲ ಅಂತ ಧೈರ್ಯ ತುಂಬುವವನು ನೀನು. ನಮಗೆ ನಿನ್ನ ಜ್ಞಾನ ಸ್ವರೂಪವಾದ ಉತ್ತಮವಾದ ತಪಸ್ಸಿನ ಸ್ವರೂಪ ಏನು ಅಂತ ನಮಗೆ ಉಪದೇಶ ಕೊಟ್ಟಿದ್ದಿ. ಏನೇದ ತ್ವಂ ನಹ ತಪಃ ಪರಮಂ ಆತ್ಥ. ಆತ್ಥ ಅಂದ್ರೆ ಹೇಳಿದ್ದೆ, ಬ್ರೂಹಿ
ಭ್ರೂನ್ವ್ಯಕ್ತಾಯಾಮ್ ಧಾತುವಿನ ರೂಪ ಅದು ಮಧ್ಯದಲ್ಲಿ. ಮಧ್ಯಮ ಪುರುಷ ಬಹುವಚನ, ಏಕವಚನ. ನೀನು ಹಿಂದೆ ನಮಗೆ ತಪಸ್ಸನ ಸ್ವರೂಪ ಏನು, ದೇವರಲ್ಲಿ ತಪಸ್ಸು ಅನ್ನೋದನ್ನು ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನ ನೀನು ನಮಗೆ ಚೆನ್ನಾಗಿ ಹಿಂದೆಯೇ ನೀನು ಉಪದೇಶ ಮಾಡಿದ್ದಿ. ನಿನ್ನ ತೇಜೋಮಯವಾದಂತಹ ತಪಸ್ಸಿನ ರೂಪವನ್ನ, ತಪಸ್ಸಿನಲ್ಲಿ ನಿನ್ನನ್ನ ಕಾಣಬೇಕಾದ ಬಗೆಯನ್ನ ನಮಗೆ ಚೆನ್ನಾಗಿ ಉಪದೇಶ ಮಾಡಿದ್ದಿ. ಆದ್ರಿಂದ ನಾವು ಧ್ಯಾನ ರೂಪವಾದ ತಪಸ್ಸಿನಿಂದ ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿರುವಂತಹ ನಿನ್ನ ಅಗಾಧವಾದ ಅವ್ಯಾಹತವಾದ ಧಾರಣೆ ಮಾಡ್ತಾ ಇದ್ವಿ ಹೃದಯದಲ್ಲಿ. ಆದ್ರೆ ಆ ತಪಸ್ಸಿನ ಶಕ್ತಿಯನ್ನ ದೈತ್ಯ ನಾಶ ಮಾಡಿಬಿಟ್ಟಿದ್ದ. ನಮಗೆ ಆ ತಪಸ್ಸನ್ನ ಮುಂದುವರಿಸಲಿಕ್ಕೆ ಅವಕಾಶ ಸಿಗದಂತೆ ಬಿದ್ದ. ತದ್ವಿಪ್ರಲುಪ್ತಂ, ವಿಪ್ರಲುಪ್ತಂ ಅಂದ್ರೆ ನಷ್ಟವಾಗಿತ್ತು. ತಪಃ, ಆ ತಪಸ್ಸು ನಷ್ಟಗೊಂಡಿತ್ತು ಈ ರಾಕ್ಷಸನಿಂದಾಗಿ. ಕೇನ ಅಮುನಾ ಕಶುಪುನ, ಆ ಹಿರಣ್ಯಕಶಿಪುವಿನಿಂದ. ತದ್ವಿಪ್ರಲುಪ್ತಂ ಅದ್ಯ ರಕ್ಷಾಗೃಹೀತ ವಪುಷ ಪುನಃ ಅನವಂಸ್ಥಾಹ, ನೀನು ಮತ್ತೆ ನಮ್ಮ ರಕ್ಷಣೆಗಾಗಿ ಅವತಾರ ತಳೆದು ಆ ರಕ್ಕಸನ ಎದೆಯನ್ನ ಬಗೆದು ತಿರುಗಿ ತಪಸ್ಸನ್ನ ಮತ್ತೆ ನಮ್ಮ ಕೈಗೆ ಒಪ್ಪಿಸಿದ್ದಿ. ಋಷಿಗಳ ಬದುಕೆ ಯಾವುದರಲ್ಲಿ ಪ್ರಧಾನ? ತಪಸ್ಸು ಮಾಡುವುದರಲ್ಲಿ. ಹಾಗಾಗಿ ಅವರು ತಮ್ಮ ತಪಸ್ಸಿನ ವ್ಯಾಪ್ತಿಯನ್ನ ಕುರಿತು ಹಿರಣ್ಯಕಶಿಪುವಿನಿಂದ ತಮಗಾದ ತೊಂದರೆಯನ್ನ ಪರಿಹರಿಸಿದ ರೂಪದಲ್ಲಿ ಭಗವಂತನನ್ನ ಸ್ತುತಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅವರದ್ದೇ ಬದುಕಿನ ಒಂದು ಪ್ರಭಾವಲಯದಲ್ಲಿಯೇ ಚಿಂತನೆ ಮಾಡ್ತಾರೆ. ದೇವರನ್ನ ತಮ್ಗೆ ಹೇಗ್ ಬೇಕು, ಲಾಟ್ರಿ ಹಿಡಿದವನಿಗೆ ಲಾಟ್ ಗೆಲ್ಸ್ಕೊಡು ಅಂತ ದೇವರನ್ನ ಕೇಳ್ತಾನೆ. ವಿದ್ಯೆ ಬೇಕು ಅಂತಿದ್ದವನು ನಮ್ಗೆ ವಿದ್ಯೆ ಕೊಡು ಅಂತ ಕೇಳ್ತಾನೆ. ಯಾವುದೋ ಉತ್ಸವದ ಸಂದರ್ಭದಲ್ಲಿ ದೇವರೇ ಚೆನ್ನಾಗಿ ಉತ್ಸವ ಆಗಿದ್ರು ಕೂಡ ಉತ್ಸವವನ್ನು ಮೆಚ್ಚುವಂತೆ ಮಾಡು, ದೇವರನ್ನೇ ಕೇಳುವುದೇನು ಅಂದ್ರೆ ನೀನು ಉತ್ಸವ ಮಾಡ್ಕೋ, ಹೆಸರು ಬರ್ಲಿ ಅಷ್ಟೇ. ಎಲ್ರಿಗೂ ಅವರವರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದೇವರಿಂದ ಏನು ಉಪಕಾರ ಆಗಿದೆ ಅದನ್ನ ಸ್ಮರಿಸ್ತಾರೆ. ಅವ್ರಿಗೆ ಅಷ್ಟೇ ಜಾಗ ಇರುವುದು. ಅಂದ್ರೆ ಯಾಕೆ ಈ ಮಾತು ನಾನು ನೆನಪಿಸಿದೆ ಅಂದ್ರೆ, ಅವರ ವ್ಯಾಪ್ತಿ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಚತುರ್ಮುಖನ ವ್ಯಾಪ್ತಿ ತುಂಬಾ ದೊಡ್ಡದಿತ್ತು. ಯಾಕೆಂದ್ರೆ ಸೃಷ್ಟಿಯ ಬಗ್ಗೆ, ಸ್ಥಿತಿಯ ಬಗ್ಗೆ, ಲಯದ ಬಗ್ಗೆ, ಇಡೀ ಜಗತ್ತಿನ ಅಸ್ತಿತ್ವದ ಬಗ್ಗೆ ಮಾತಾಡಿದವನು. ಇಂದ್ರ ಏನು ಮಾತಾಡಿದ? ಯಜ್ಞ ಭಾಗಕ್ಕೆ ಸಂಬಂಧಪಟ್ಟ ಮಾತ್ರ ಮಾಡಿದೆ. ಯಾಕೆಂದ್ರೆ ಯಜ್ಞದಿಂದ ಮಳೆಯಿಂದ ಬೆಳೆ ಇತ್ಯಾದಿಗಳು ಅದಕ್ಕೇನ್ ಬೇಕೋ. ಯಜ್ಞ ಅಂದ್ರೆ ಅದು ಕೇವಲ ಹೋಮ ಮಾಡುವುದು ಅಂತ ಮಾತ್ರ ಅಲ್ಲ, ಹೋಮಕ್ಕೆ ಸಂಬಂಧಪಟ್ಟಂತೆ ಇರಬೇಕಾದ ಖನಿಜ ಅಥವಾ ಧಾತು ಅಥವಾ ಸಮಿಧೆ ಅಥವಾ ಅದಕ್ಕೆ ಸಂಬಂಧಪಟ್ಟ ತುಪ್ಪ ಇತ್ಯಾದಿಗಳೆಲ್ಲವೂ ಸೇರಿ ಅದಷ್ಟು ಇಂದ್ರನ ವ್ಯವಸ್ಥೆ. ಮಳೆ ಬೆಳೆ ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ತೊಂದರೆ ಆಗ್ತಾ ಇದ್ದದನ್ನ ನೀನ್ ಪರಿಹಾರ ಮಾಡಿದೆ ಅಂತ ಹೇಳಿದ್ರು. ಇವರು ತಪಸ್ಸಿನ ಬಗ್ಗೆ ಮಾತಾಡಿದ್ರು. ಮುಂದೆ ಸಿದ್ಧಾಹ ಊಚುಹು ಚಿತರಹ ಊಚುಹು ಶ್ರಾದ್ಧ ನಿನೋದಿ ಬುಭುಜೆ ಪ್ರಸಭಂ ತನುಜೈಃ ದತ್ತಾನಿ ತೀರ್ಥ ಸಮಯೇಪಿ ತಿಲಾಂತಹಾದ್ಭಿಃ ತಸ್ಯೋದರಾನ್ನಚ ವಿದೀರ್ಣಮಪಾದ್ಯ ಅರ್ಚತ್ ತಸ್ಮೈ ನಮೋ ಭಗವತೆ ಅಖಿಲ ಕರ್ಮ ಗೋಪ್ತ್ರೇ. ಪಿತೃಗಳು ಹೇಳ್ತಾರೆ, ನಹ ಶ್ರಾದ್ದಾನಿ ಪ್ರಸಭಂ ತನೂಜೈಹಿ ಅಧಿಬುಭುಜೆ. ನಮ್ಮ ಮಕ್ಕಳು ನಮಗೆ ಶ್ರಾದ್ದದ ಕರ್ಮಗಳನ್ನ ಹಾಕಿ ಪಿತೃದೇವತೆಗಳಿಗೆ ಸ್ವಧಾ ಅಂತ ಪಿತೃ ಹೆಸರಿನಲ್ಲಿ ತನ್ನ ರೂಪವನ್ನೇ ಇಟ್ಟು ತಾನೇ ಗುಳುಂ ಮಾಡ್ತಿದ್ದ. ಮೇವನ್ನ ತಂದು ಕೊಟ್ರೆ ಅವನೇ ಹಸುವಾಗಿ ಬರ್ತಿದ್ದ, ದುಡ್ಡು ಕೊಟ್ರೆ ಅವನೇ ಕ್ಯಾಶಿಯರ್ ಆಗಿ ಬರ್ತಿದ್ದ, ಅನ್ನ ಹಾಕಿದ್ರೆ ಅವನೇ ಮನುಷ್ಯನಾಗಿ ಬಂದು ತಿಂತಿದ್ದ, ತುಪ್ಪ ಹಾಕಿದ್ರೆ ಅವನೇ ಅಗ್ನಿಯಾಗಿ ಬರ್ತಿದ್ದ. ಏನೇ ರೀತಿಯ ವಸ್ತುಗಳನ್ನ ಕೊಟ್ರು ಕೂಡ ಅವನದ್ದೇ ಪರಿವಾರದ ಶಕ್ತಿಗಳು ಆಯಾ ವ್ಯವಸ್ಥೆಯಲ್ಲಿ ಎಲ್ಲ ಕಡೆಯಿಂದಲೂ ದೇವತೆಗಳಿಗೆ ಬರುವ ಸಂಪತ್ತನ್ನ ಬ್ಲಾಕ್ ಮಾಡಿದ್ರು. ಅದ್ರಲ್ಲಿ ಪಿತೃಗಳು ಹೇಳ್ತಾರೆ, ನಮ್ಮ ಮಕ್ಕಳು ನಮಗೆ ಶ್ರಾದ್ದ ಕಾಲದಲ್ಲಿ ಕೊಡ್ತಾ ಇದ್ದ ಅನ್ನವನ್ನ ತಾನೇ ತಿಂದು ತೀರ್ಥ ಶ್ರಾದ್ದಗಳಲ್ಲಿ ಕೊಡ್ತಾ ಇದ್ದ ತಿಲೋದಕವನ್ನು ಕೂಡ ಅವನೇ ಕುಡಿದು ಬಿಡ್ತಿದ್ದ. ತೀರ್ಥಕ್ಷೇತ್ರಗಳಿಗೆ ಹೋದಾಗ ತಿಲೋದಕ ಅಂತ ಕೊಡುತ್ತಾರೆ. ಅಂದ್ರೆ ದೇವತೆಗಳಿಗೆ, ಪಿತೃದೇವತೆಗಳಿಗೆ ತುಂಬಾ ಬಲ ತುಂಬುವಂತಹ ಒಂದು ವಿಶಿಷ್ಟವಾದ ಪದಾರ್ಥ. ಯಾಕಂದ್ರೆ ತಿಲ ಎಲ್ಲ ತರದ ದೋಷಗಳನ್ನ ಕಳೆದು ಪುಣ್ಯವನ್ನ ಕೊಡುವಂಥದ್ದು. ಆ ತಿಲದಿಂದ ಸಿಕ್ಕಿದ ಪುಣ್ಯವನ್ನು ಕೂಡ ನಮಗೆ ಸಿಗದಂತೆ ಮಾಡಿ ದತ್ತಾನಿ ತೀರ್ಥ ಸಮಯೇಪಿ ತಿಲಾನ್ ಸಹ ಅದ್ಭಿಹಿ, ನೀರ್ ಜೊತೆಗೆ ಕೊಡ್ತಾ ಇದ್ದ ಎಳ್ಳನ್ನು ಕೂಡ ಗುಳುಂ ಅಂತ ನುಂಗ್ತಾ ಇದ್ದ. ಎಳ್ಳು ಬಿಡಿರ್ಲಿಲ್ಲ ಕಳ್ಳ. ತಸ್ಯೋದರಾನ್
ಅವನ ಹೊಟ್ಟೆಯಿಂದ ಈಗ ನೀನು ಸೀಳಿದಾಗ ಅಲ್ಲಿ ಸ್ವಲ್ಪ ಎಲ್ಲಿಯಾದ್ರೂ ಎಳ್ಳು ತಿಲ ಎಲ್ಲ ಇದು ನೀರು ಎಳ್ಳು ಬಿಟ್ಟದ್ದೇನಾದ್ರೂ ಇದ್ರೆ ಅದನ್ನೊಂಚೂರು ಎಳ್ನೀರ್ ತರ ತೆಗೆದು ಕೊಡ್ಲಿಕ್ಕಾಗತ್ತಾ ನೋಡು ಅಂತ ಕೇಳ್ತಾ ಇದ್ವಿ. ತಸ್ಯೋದರ ನಖ ವಿದೀರ್ಣ ವಪಾತ್ ಯ ಆರ್ಛತ್ ತಸ್ಮೈ, ಉಗುರಿನಿಂದ ಕಿತ್ತು ಹಾಕಿ ಶ್ರಾದ್ದಾನ್ನವನ್ನ ಮರಳಿ ತಿಲ ತೀರ್ಥವನ್ನ ಅಥವಾ ತಿಲತರ್ಪಣವನ್ನ ನಮಗೆ ಮರಳಿ ಸಿಕ್ಕುವಂತೆ ಮಾಡಿಕೊಟ್ಟಂತಹ ಸರ್ವ ಧರ್ಮ ರಕ್ಷಕನಾದ ಓ ಭಗವಂತನೇ ನಿನಗೆ ನಮಸ್ಕಾರ. ತಸ್ಮೈ ನಮೋ ಭಗವತೆ ಅಖಿಲ ಕರ್ಮ ಗೋಪ್ತ್ರೆ. ಸಪಿಂಡೀಕರಣ, ವೈಕುಂಠ ಸಮಾರಾಧನೆ, ಏಕೋದ್ದಿಷ್ಟ ಶ್ರಾದ್ದ, ಸಂಕಲ್ಪ ಶ್ರಾದ್ದ, ತೀರ್ಥ ಶ್ರಾದ್ದ, ಇದೆಲ್ಲ ಪಿತೃದೇವತೆಗಳಿಗೆ ಸಂಬಂಧಪಟ್ಟ ಬೇರೆ ಬೇರೆ ಕರ್ಮಗಳು. ಇದೆಲ್ಲದರಿಂದಲೂ ಕೂಡ ಸಿಗ್ತಾ ಇದ್ದ ಪುಣ್ಯವನ್ನ ಆ ಹಿರಣ್ಯಕಶಿಪುವೇ ಅಪಹಾರ ಮಾಡಿ ತಗೊಂಡು ಹೋಗ್ತಿದ್ದ. ನೋಡಿ ಎಷ್ಟು ವ್ಯಾಪ್ತಿ ಇತ್ತು ಅವನಿಗೆ ಅಂತ. ಇವರೆಲ್ಲ ಪ್ರಾರ್ಥನೆ ಮಾಡೋದ್ರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಎಷ್ಟು ಜನಕ್ಕೆ ಉಪದ್ರ ಆಗಿತ್ತು ಅಂತ ಗೊತ್ತಾಗುತ್ತೆ, ಎಷ್ಟು ಜನರಿಗೆ ಅವನ್ ತೊಂದರೆ ಕೊಡ್ತಾ ಇದ್ದ ಅಂತ ಅರ್ಥ ಆಗುತ್ತೆ. ನಾವೆಲ್ಲ ಕೆಲವೊಮ್ಮೆ ಏನ್ ಅನ್ಕೋದೆ, ನಮ್ಗೇನ್ ತೊಂದ್ರೆ ಇಲ್ಲ, ಅವ್ರು ಯಾರಿಗೋ ಯಾವ್ದೋ ಭಾಗದಲ್ಲಿ ಏನು ಉಪದ್ರ ಆಯ್ತು ಅಂದ್ರೆ ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ನಾಳೆ ನಮ್ ಬುಡಕ್ಕೂ ಬರುತ್ತೆ. ಇವತ್ತೇನು ಆ ಪಕ್ಕದ ಭಾಗಗಳಿಗೆ ದುರುಳರಿಂದ ದುರಾತ್ಮರಿಂದ ತೊಂದರೆ ಆಗ್ತಾ ಇದೆ, ಅದು ನಾಳೆ ನಮ್ಮ ಗೋಡೆಗೂ ತಾಗತ್ತೆ, ನಮ್ಮ ಮನೆ ಒಳಗೂ ಕಾಲಿಡುತ್ತೆ. ಅದರಿಂದಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಎಚ್ಚರದಿಂದ ನಮ್ಮ ಬದುಕನ್ನ ಧರ್ಮ ಅನುಷ್ಠಾನಕ್ಕೆ ಅನುಗುಣವಾಗಿ ಸಾಗಿಸದೆ ಹೋದ್ರೆ, ನಮ್ಮ ಧರ್ಮವನ್ನು ನಾವು ರಕ್ಷಿಸಿಕೊಳ್ಳದೆ ಹೋದ್ರೆ, ನಾವು ನಾಳೆ ನಮ್ಮನ್ನು ಯಾರು ರಕ್ಷಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಧರ್ಮ ಏನ್ ಹೇಳುತ್ತೆ, ನೀನ್ ಧರ್ಮವನ್ನು ರಕ್ಷಿಸಿದ್ದಿದ್ರೆ ಆಗ ನಾನ್ ಬಂದು ನಿನ್ನನ್ನು ರಕ್ಷಿಸ್ತಿದ್ದೆ. ಕೃಷ್ಣ ಏನ್ ಮಾಡಿದ, ನೀವು ಬೆಟ್ಟವನ್ನ ಪೂಜಿಸಿದ್ರೆ ನಿಮ್ಮನ್ನು ಬೆಟ್ಟವೇ ಗೌರವಿಸತ್ತೆ ಅಥವಾ ನಿಮ್ಮನ್ನು ಬೆಟ್ಟವೇ ರಕ್ಷಿಸತ್ತೆ ಅಂತ ಹೇಳಿದ್ದ. ಅವರು ಶ್ರದ್ಧೆಯಿಂದ ಬೆಟ್ಟವನ್ನ ಪೂಜಿಸಿದ್ರು. ಇಂದ್ರ ಜೋರು ಮಳೆ ಸುರಿಸಿದಾಗ ಅದೇ ಬೆಟ್ಟವನ್ನ ಎತ್ತಿ ಅವರನ್ನು ಅದರ ಅಡಿಯಲ್ಲಿ ಇಟ್ಟು 7 ದಿವಸಗಳ ಕಾಲ ಕಾಪಾಡಿದ. ಧರ್ಮವು ಹಾಗೆ, ಅದು ಬೆಟ್ಟೋ ರಕ್ಷಿತ ಅಂತಿತ್ತು, ಇದು ಧರ್ಮ ರಕ್ಷಿತ ಆಯ್ತಷ್ಟೇ. ಧರ್ಮ ಅಂದ್ರೆ ಧರ್ಮದ ಬೆಟ್ಟ, ಧರ್ಮದ ಗುಡ್ಡ. ಧರ್ಮ ಹೊರೆ ಅನ್ಸುದಿಲ್ಲ. ಧರ್ಮ ಹೊರೆ ಅನ್ಸುದು ಯಾವಾಗ ಅಂದ್ರೆ ಅರ್ಥ ಆಗದೆ ಇದ್ದಾಗ. ಧರ್ಮ ಕಷ್ಟ ಅಂತ ಅನ್ಸುದು ಯಾವಾಗ ಅಂದ್ರೆ ಅದ್ರ ಬಗ್ಗೆ ಸರಿಯಾದ ಶ್ರದ್ಧೆ ಇಲ್ಲದೆ ಇದ್ದಾಗ. ಧರ್ಮ ಕಷ್ಟ ಅಂತ ಅನ್ಸುದು ಯಾವಾಗ ಅಂದ್ರೆ ಅದು ಯಾಕೆ ನಾವು ಮಾಡ್ಲೇಬೇಕಾದುದು, ಅದರಿಂದ ಎಷ್ಟು ನಾವು ಪೂರ್ವದಲ್ಲೇ ಉಪಕೃತರಾಗಿದ್ದೇವೆ ಅಂತ ತಿಳಿಯದೇ ಹೋದಾಗ. ಆದ್ರಿಂದಾಗಿ ಅಂತಹ ಬೆಟ್ಟ ಪಿತೃದೇವತೆಗಳಿಗೆ ಸಿಗಬೇಕಾದ ಶ್ರಾದ್ದದ ಅನ್ನವನ್ನು, ಶ್ರಾದ್ದದ ತಿಲೋದಕವನ್ನು ಈ ದೈತ್ಯ ಕುಡಿದು ಬಿಡ್ತಿದ್ದ. ನಮಗೆ ಯಾವುದನ್ನು ಕೂಡ ಸಿಗದಂತೆ ಮಾಡ್ತಾ ಇದ್ದ. ಆ ಕರುಳನ್ನ ನೀನು ಉಗುರಿನಿಂದ ಸೀಳಿ ತೆಗೆದದ್ರಿಂದ ಮತ್ತೆ ಇನ್ನು ಅವನಿಗೆ ತಿನ್ಲಿಕ್ಕೆ ಹೊಟ್ಟೆ ತೂತಾಗ್ಬಿಟ್ಟಿದೆ. ಅದರಿಂದಾಗಿ ಅದ್ಯಾವುದು ಹೊಟ್ಟೆಯಲ್ಲಿ ಉಳಿಯಲ್ಲ, ಅವನ್ ತಿಂದಿದ್ದೆಲ್ಲ ವಾಪಸ್ ನಮ್ಗೆ ಸಿಗುತ್ತೆ ಅಂತ ಅವರು ತಮ್ಗೆ ದೇವರಿಂದ ಆದ ಉಪಕಾರವನ್ನ ಸ್ಮರಿಸಿ ನಮಸ್ಕಾರ ಮಾಡಿ, ನೀವೇ ನನ್ನ ಗತಿ, ನೀವೇ ನಮಗೆ ಮತಿ, ನೀವೇ ನಮಗೆ ಸ್ಥಿತಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ ಅನ್ನುವಲ್ಲಿ ಇವತ್ತಿನ ಚಿಂತನೆ ಮುಗಿಸೋಣ. ಇದು ಏನು ನಿನ್ನೆಯ ಪಾಠದ ವ್ಯವಸ್ಥೆಯನ್ನ ನಾಳೆ ಕೇಳಿಸ್ಕೊಳ್ತೇನೆ, ಇವತ್ತು ಮುಕ್ತಾಯ ಮಾಡ್ತೇನೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕರೋಮಿನೋ ಮನಸ್ವಿನೋ ಮಂತ್ರಿದಸ್ಸು ಮಂಗಲಾಃ ಕ್ಷೇಮಂ ನ ವಿನಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಶ್ರೀಕೃಷ್ಣ ಸುನಿಶಾ. ನಾಳೆ ಬೆಳಿಗ್ಗೆ ರಾತ್ರಿದೇನು ಅಂತ ನಾಳೆ ಹೇಳ್ತೇನೆ ಪರಿಸ್ಥಿತಿ, ಸರಿನಾ? ಜೈ ಶ್ರೀರಾಮ್. ಕೇಳಿಸ್ಲಿಲ್ಲ?
ಸರಿ, ರಾಮ್ ರಾಮ್. ಹ್ಮ್ ಹ್ಮ್.